ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು. ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತನೆ, ಅಕ್ಟೋಬರ್ ತಿಂಗಳಿನ ಕೊನೆಯ ದಿನ ಕರ್ತನೆ, ಈ ಒಂದು ಭಾನುವಾರದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ನಾವು ಹಾಡಿದ ರೀತಿಯಲ್ಲಿ ಇಂಥ ಒಳ್ಳೆಯ ಸಮಯದಳು ಯೇಸುವೆ ನಿಂಬಾಳಿ ಬಂದೆವು ಎಂಬುದಾಗಿ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಆಶೀರ್ವಾದ ನಿಮ್ಮನ್ನು ಸ್ತುತಿಸುವಂಥದ್ದು, ನಿಮ್ಮನ್ನು ಆರಾಧಿಸುವಂಥದ್ದು. ಹೌದು ಕರ್ತನೆ, ಲೋಕದ ಕಡೆಗೆ ನಾವು ನಮ್ಮ ಕಣ್ಣನ್ನು ಹಾಯಿಸಿ ನೋಡುವಾಗ ಈ ದಿನವನ್ನು ಕಾಣದೆ ಕರ್ತನೆ, ಅನೇಕರು ಕರ್ತನೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಆದರೆ ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ನಿನ್ನ ಕೃಪೆ, ನಿನ್ನ ಕರುಣೆಯಿಂದ ಈ ಒಂದು ದಿನವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯಾ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಯೇಸುವೆ, ಇಂದಿನ ಆರಾಧನೆಯನ್ನು ಕರ್ತನೆ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡಪ್ಪ ಸ್ವಾಮಿ. ನಾವು ಹಾಡುವಂತಹ ಹಾಡುಗಳು, ನಾವು ಓದಲಿರುವಂತಹ ವಾಕ್ಯಗಳು ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ತಾಲೂಕುಗಳಲ್ಲಿ, ವಿವಿಧ ಹೋಬಳಿಗಳಲ್ಲಿ, ವಿವಿಧ ಗ್ರಾಮಗಳಲ್ಲಿ ನಡೆಯುವಂಥ ಪ್ರತಿಯೊಂದು ಆರಾಧನೆಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಯಾವುದೇ ರೀತಿಯ ಕರ್ತನೆ ಅನಾನುಕೂಲಗಳು ಉಂಟಾಗದಂತೆ ದೇವರೇ, ಈ ಮುಂಜಾನೆ ಜಾವದಲ್ಲಿ ಕರ್ತನೆ ಪ್ರತಿಯೊಬ್ಬರು ನಿಮ್ಮನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ಕೃಪೆ ಮಾಡೆಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಆರಾಧನೆಗೆ ಅಡ್ಡಿಯಾಗಿರುವಂಥ ಎಲ್ಲ ಅಡೆತಡೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ನಿವಾರಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಕರ್ತನೆ ಈ ಬೆಳಗಿನ ಜಾವದಲ್ಲಿ ಅನುಭವಿಸುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ದೇಶದಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಆರಾಧನೆಗಳು ಕರ್ತನೆ ದೇವರೇ ನಿನ್ನ ನಾಮ ಮಹಿಮೆಗೋಸ್ಕರವಾಗಿ ಅದು ಉಪಯೋಗ ಪಡುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಮತ್ತೊಂದು ಆವತ್ತು ಕರ್ತನೆ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ದೇವರಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಾವು ದೇವರನ್ನು ಆಡಿ ದೇವರನ್ನು ಮಹಿಮೆಪಡಿಸುವ. ಪ್ರಾರಂಭದಲ್ಲಿ ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ.
ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನ ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿದೇವನಾಗಿ ಸರ್ವ ವೈಭವದೋರ್ವಾಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ದೇವಾದಿದೇವನಾಗಿ ಸರ್ವ ವೈಭವದೋರ್ವಾಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನ ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ಕೊಂಡಿ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನ ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವ ಅರ್ಪಿಸಿದಿ, ಕಡು ಪಾಪಿನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವ ಅರ್ಪಿಸಿದಿ, ಕಡು ಪಾಪಿನಾಗಿದ್ದಾಗ್ಯೂ ನನ್ನನ್ನು ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನ ನೆಷ್ಟಾಗಿ ಪ್ರೀತಿಸುವೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನ ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಇಲ್ಲಿ ಹಾಡುಗಾರನು ಹಾಡುವಂಥದ್ದು, ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನನ್ನ ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ನಾವು ಪಾಪಿಗಳಾಗಿದ್ದಾಗ್ಯೂ, ನಾವು ದೇವರಿಂದ ದೂರವಿದ್ದಾಗ್ಯೂ,
ಆತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆತನು ನಮ್ಮನ್ನು ತನ್ನ ಸ್ವಕೀಯ ಮಕ್ಕಳಾಗಿ ಸ್ವಕೀಯ ಪ್ರಜೆಯಾಗಿ ಆತನು ನಮ್ಮನ್ನು ಆರಿಸಿಕೊಂಡನು. ಆತನ ಪ್ರೀತಿ ಅದು ಮಾನುಷಿಕವಾದ ಮಾತುಗಳಿಂದ, ಮಾನುಷಿಕವಾದಂತಹ ಯಾವುದೇ ಕಾರ್ಯಗಳಿಂದ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ದೇವರು ನಮಗೋಸ್ಕರವಾಗಿ ಮಾಡಿರುವಂತಹ ಆ ತ್ಯಾಗಪೂರ್ಣವಾದಂತಹ ಕಾರ್ಯಗಳಿಗೆ ನಾವು ದೇವರಿಗೆ ಸಲ್ಲಿಸುವಂತಹ ಪ್ರತ್ಯುಪಕಾರ ಅನ್ನುವಂಥದ್ದು ಈ ದೇವರನ್ನ ಪ್ರೀತಿಸಿ ಆತನನ್ನು ಆರಾಧಿಸುವಂಥದ್ದು, ಆತನನ್ನು ಸ್ತುತಿಸುವಂಥದ್ದಾಗಿದೆ. ಸೊ ದೇವರನ್ನ ಸ್ತುತಿಸುವಂಥದ್ದೇ ನಾನು ಸಾಧಾರಣವಾಗಿ ಹೇಳುವಂಥ ಒಂದು ಮಾತು. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಲಭಿಸಿರುವಂತಹ ಅತ್ಯಂತ ಅಮೂಲ್ಯವಾದ ಆಶೀರ್ವಾದ ಅನ್ನುವಂಥದ್ದು ಈ ಸರ್ವಶಕ್ತನಾದ ದೇವರನ್ನ ಆರಾಧಿಸುವಂಥದ್ದಾಗಿದೆ. ಸೊ ಇದಕ್ಕಿಂತಲೂ ಮಿಗಿಲಾದಂತಹ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬೇರೆ ಯಾವುದೂ ಇಲ್ಲ. ಸೊ ನಮ್ಮ ಜೀವಿತದಲ್ಲಿ ಈ ಪ್ರೀತಿಯನ್ನ, ಈ ದೇವರ ಪ್ರೀತಿಯನ್ನ ನಾವು ಅರಿತುಕೊಂಡಿರುವಂಥದ್ದೇ ನಮ್ಮ ಜೀವಿತದ ಅತ್ಯಂತ ಶ್ರೇಷ್ಠವಾದಂತಹ ಆಶೀರ್ವಾದ. ಆತನು ನಮಗೋಸ್ಕರವಾಗಿ ತನ್ನ ಮಹಿಮೆಯ ಸಿಂಹಾಸನವನ್ನು ಬಿಟ್ಟು ಆತನು ನಿನ್ನನ್ನು ನನ್ನನ್ನು ಪ್ರೀತಿ ಮಾಡಿದರ ಫಲವಾಗಿ ದೇವರಿಂದ ದೂರವಾದಂತಹ ನಮ್ಮನ್ನ ದೇವರ ಬಳಿಗೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ ಆತನು ಶಿಲುಬೆಯ ಮರಣವನ್ನ ಆತನು ಅನುಭವಿಸಿದನು. ಕ್ರಾಸ್ ಇಸ್ ದ ಕರ್ಸ್. ಶಿಲುಬೆ ಒಂದು ಶಾಪವಾಗಿತ್ತು. He took himself to reconcile to us with God. ಸೊ ನಮ್ಮನ್ನು ದೇವರೊಂದಿಗೆ ಒಂದು ಮಾಡುವುದಕ್ಕೋಸ್ಕರವಾಗಿ ಆತನು ನಮ್ಮ ಪಾಪಗಳನ್ನ, ನಮ್ಮ ಶಾಪಗಳನ್ನ ಆತನು ತನ್ನ ಮೇಲೆ ಹೊತ್ತುಕೊಂಡು ಸೊ ನಮಗೆ ಇಂದು ಧೈರ್ಯವಾಗಿ ಕೃಪಾಸನದ ಬಳಿಗೆ ಬರುವಂತಹ ಭಾಗ್ಯವನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಲಭಿಸುವುದಕ್ಕೆ ಇಲ್ಲ. ಅನೇಕ ಸಂದರ್ಭದಲ್ಲಿ ಆಶೀರ್ವಾದವನ್ನುವಂಥದ್ದು ಕಾಣುವಂತಹ ಈ ಲೋಕದ ವೈಭವಗಳ ಕುರಿತಾಗಿ ನಾವು ಯೋಚಿಸುತ್ತೇವೆ. See, one of the greatest blessing today, we know God. ದೇವರನ್ನು ನಾವು ಅರಿತಿರುವಂಥದ್ದಾಗಿದೆ. ಸೊ ಈ ದೇವರಿಗೆ ನಾವು ಕೊಡುವಂತಹ ಅತ್ಯಂತ ಅಮೂಲ್ಯವಾದ, ಅತ್ಯಂತ ಶ್ರೇಷ್ಠವಾದ ಕಾಣಿಕೆ ಅನ್ನುವಂಥದ್ದು ಈ ದೇವರನ್ನ ಆರಾಧಿಸುವಂಥದ್ದು, ಈ ದೇವರನ್ನ ಸ್ತುತಿಸುವಂಥದ್ದು, ಈ ದೇವರನ್ನ ಮಹಿಮೆ ಪಡಿಸುವಂಥದ್ದು. ದೇವರು ನಮ್ಮಿಂದ ಎದುರು ನೋಡುವಂತಹ ಒಂದೇ ಒಂದು ಕಾರ್ಯ, ನಾವು ಆತನನ್ನ ಆರಾಧಿಸುವಂಥವರಾಗಿದ್ದೇವ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಹೋಲ್. ನಮ್ಮ ಆರಾಧನೆಯಲ್ಲಿ ಆ ಒಂದು ಪರಿಪೂರ್ಣತೆ ತುಂಬಿ ತುಳುಕುವಂಥದ್ದಾಗಿರಬೇಕು. ಪ್ರತಿ ಭಾನುವಾರ ದೇವಾಲಯಕ್ಕೆ ನಾವು ಹೋಗುವಂಥದ್ದು, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂಥದ್ದು ಕೇವಲ ಒಂದು ಆಚಾರವನ್ನ ಮಾಡಿ ಮುಗಿಸುವುದಕ್ಕೋಸ್ಕರವಾಗಿ ಅಲ್ಲ.
ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತಹ ಮೂಲ ಉದ್ದೇಶ ದೇವರ ಪ್ರೀತಿಯನ್ನ, ದೇವರ ಆ ಒಂದು ಪ್ರೀತಿಯನ್ನ ಹೊಗಳುವುದಕ್ಕೋಸ್ಕರವಾಗಿ ಈ ಬೆಳಗಿನ ಜಾವದಲ್ಲಿ ಈ ಸರ್ವಶಕ್ತನಾದ ದೇವರನ್ನ ಮತ್ತೊಂದು ಆವರ್ತಿ ಹಾಡಿ ನಾವು ಮಹಿಮೆಪಡಿಸುವ. ಇನ್ನೊಂದು ಕನ್ನಡ ಹಾಡನ್ನು ಹಾಡುವ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ, ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವ ನಾ ಹಾಡುವೆ ಎಂಬ ಹಾಡನ್ನ ಹಾಡಿ ದೇವರನ್ನ ಮಹಿಮೆಪಡಿಸುವ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ, ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ, ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ, ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ, ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ, ನಿನ್ನನು ಎಂದು ಕೈ ಬಿಡೆನೆಂದು ನುಡಿದ ನಿನ್ವಾರ್ತನ ಮರೆಯೇನು ನಾ, ನಿನ್ನನು ಎಂದು ಕೈ ಬಿಡೆನೆಂದು ನುಡಿದ ನಿನ್ವಾರ್ತನ ಮರೆಯೇನು ನಾ, ನಿನ್ನಯ ರೂಪ ಎಂದೆಂದು ಎನ್ನಲ್ಲಿ ಅಳಿಯದಿರುವುದು ಎಂದು, ನಿನ್ನಯ ರೂಪ ಎಂದೆಂದು ಎನ್ನಲ್ಲಿ ಅಳಿಯದಿರುವುದು ಎಂದು, ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ, ಕುಂಬಾರನಂತೆ ಮಡಿಕೆಯ ಹಾಗೆ ನನ್ನನು ನೀನು ರೂಪಿಸಬ, ಕುಂಬಾರನಂತೆ ಮಡಿಕೆಯ ಹಾಗೆ ನನ್ನನು ನೀನು ರೂಪಿಸಬ, ಶುದ್ಧಿಸು ನೀಯನ್ನ ನಿನ್ ಕೈಗಳಿಂದ ದರ್ಶನ ನೀಡನಾಗೆ, ಶುದ್ಧಿಸು ನೀಯನ್ನ ನಿನ್ ಕೈಗಳಿಂದ ದರ್ಶನ ನೀಡನಾಗೆ, ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ, ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ, ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ, ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ, ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ
ಮರೆತು ನಾ ಹಾಡುವೆ ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತಹ ಸಂದರ್ಭದಲ್ಲಿ ನಮ್ಮನ್ನ ಚಿಂತೆಗೆ ಈಡು ಮಾಡುವಂತಹ ಪ್ರತಿ ಮಾನವನಿಗೆ ಚಿಂತೆ ಇದ್ದೇ ಇರುವಂಥದ್ದಾಗಿದೆ. ಆದರೆ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಾಗ ನಮ್ಮ ಎಲ್ಲ ಚಿಂತೆಗಳನ್ನು ನಾವು ಬದಿಗಿಟ್ಟು ದೇವರು ನಮ್ಮನ್ನು ಪ್ರೀತಿಸಿದಂತಹ ಪ್ರೀತಿಯನ್ನ ಮಾತ್ರ ಮನನ ಮಾಡಿಕೊಂಡು ಆತನು ನಮ್ಮನ್ನು ರಕ್ಷಿಸಿದಂತಹ ವಿಧಾನಗಳನ್ನು ಮಾತ್ರ ಜ್ಞಾಪಕ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬರುವಂಥವರಾಗಿರಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ಆರಾಧನೆಯಲ್ಲಿ ಒಂದು ಪೂರ್ಣತೆಯನ್ನ ಅನುಭವಿಸುವುದಕ್ಕೆ ಸಾಧ್ಯವಾಗದ ಅನುಭವದಲ್ಲಿ ನಾವು ದೇವರನ್ನ ಆರಾಧಿಸುವಂಥವರಾಗಿರ್ತೇವೆ. ನಮ್ಮ ಶರೀರದ ಮೂಲಕವಾಗಿ ನಾವು ಚಪ್ಪಾಳೆಯನ್ನು ತಟ್ಟಿ ದೇವರನ್ನು ಆರಾಧಿಸ್ತಾ ಇರ್ತೇವೆ. ನಾವು ಹಾಡುಗಳನ್ನು ಹಾಡಿ ದೇವರನ್ನು ಆರಾಧಿಸ್ತಾ ಇರ್ತೇವೆ. ಆದರೆ ನಮ್ಮ ಚಿಂತೆ ಎಲ್ಲೋ ಆಗಿರ್ತದೆ. ಪೂರ್ಣತೆ ಎಂದರೆ ನಮ್ಮಲ್ಲಿರುವಂತಹ ಚಿಂತೆಗಳನ್ನು ಆರಾಧನೆಗೆ ಅಡ್ಡಿಪಡಿಸುವಂತಹ ಎಲ್ಲ ವಿಧವಾದಂತಹ ಚಿಂತೆಗಳನ್ನು ನಾವು ಬದಿಗಿಟ್ಟು ಒಂದು ಪೂರ್ಣತೆಯಿಂದ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವಂಥವರಾಗಿರಬೇಕು. ನಮ್ಮ ಆ ಒಂದು ಆರಾಧನೆ, ಆ ಒಂದು ಪೂರ್ಣವಾದಂತಹ ಆರಾಧನೆ, ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿರುವ ಪ್ರಕಾರವಾಗಿಯೇ ದೇವರ ನಾಮಕ್ಕೆ ಮಹಿಮೆಯನ್ನ ತರುವಂಥದ್ದಾಗಿರ್ತದೆ. ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರವಾಗಿ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಆಫರ್ ಯುವರ್ ಬಾಡಿ ಆಸ್ ದ ಲಿವಿಂಗ್ ಸ್ಯಾಕ್ರಿಫೈಸ್. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೆಹೋವನಿಗೆ ಯಜ್ಞವನ್ನ ಸಮರ್ಪಿಸುವಂತಹ ಪಶುಗಳು ಅದು ಪೂರ್ಣಾಂಗವಾಗಿರಬೇಕು, ಪರಿಪೂರ್ಣತೆಯುಳ್ಳದಾಗಿರಬೇಕು. ಯಾವುದೇ ಅಂಗವೈಕಲ್ಯವಿರುವಂತಹ ಪಶುಗಳನ್ನ ದೇವರಿಗೆ ಯಜ್ಞವಾಗಿ ಸಮರ್ಪಿಸಕೂಡದು. ಅದು ಆಶೀರ್ವಾದಕ್ಕೆ ಬದಲಾಗಿ ಶಾಪವನ್ನು ತರುವಂಥದ್ದಾಗಿರ್ತದೆ. ಅಂತ ಯಜ್ಞಗಳನ್ನ ದೇವರು ಎಂದಿಗೂ ಮೆಚ್ಚುವುದಿಲ್ಲ. ನಮ್ಮ ಆರಾಧನೆ, ನಮ್ಮ ಸ್ತೋತ್ರ, ನಮ್ಮ ಸ್ತುತಿ, ನಮ್ಮ ಮಹತ್ವ, ನಾವು ಕೊಡುವಂತಹ ಮಹತ್ವ ಅದು ಪೂರ್ಣಾಂಗವಾಗಿರಬೇಕು. ಅರ್ಥ, ಅದು ಪೂರ್ಣವಾದಂತಹ ಹೃದಯದಿಂದ ಬರುವಂಥದ್ದಾಗಿರಬೇಕು. ಕೆಲವೇ ಗಂಟೆಗಳು ಮಾತ್ರ ನಾವು ದೇವಾಲಯದಲ್ಲಿ ದೇವರನ್ನ ಆರಾಧಿಸುವಂಥದ್ದು. ಈ ಗಂಟೆಗಳು ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮ ಎಂಬುದಾಗಿ. ಆ ಒಂದು
ಉತ್ತಮವಾದ ಅನುಭವ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕಾದರೆ ಆ ಒಂದು ಪೂರ್ಣತೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕೂರುವಂತವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮೋಶೆ ದೇವದರ್ಶನ ಗುಡಾರವನ್ನ ಕಟ್ಟಿ ತೀರಿಸಿ ನಂತರವಾಗಿ ಅದನ್ನು ಪ್ರತಿಷ್ಠೆಪಡಿಸಿದಾಗ ದೇವರ ತೇಜಸ್ಸು ಇಳಿದು ಬಂದಿತು ಎಂಬುದಾಗಿ. ಸೊ ಅದೇ ರೀತಿಯಾಗಿ ಸೊಲೊಮೋನನು ದೇವಾಲಯವನ್ನು ಕಟ್ಟಿ ಪ್ರತಿಷ್ಠೆಪಡಿಸಿದಾಗ ದೇವರ ತೇಜಸ್ಸು ಇಳಿದು ಬಂದಿತ್ತು ಎಂಬುದಾಗಿ. ದೇವರು ಮೆಚ್ಚುವಂತಹ ಆರಾಧನೆ ಅಂದರೆ ಎಲ್ಲಿ ದೇವರ ತೇಜಸ್ಸು ಇಳಿದು ಬರುತ್ತದೋ ಅಲ್ಲಿ ಆ ಆರಾಧನೆಯನ್ನ ದೇವರು ಮೆಚ್ಚುವಂತವನಾಗಿರ್ತಾನೆ. ಆರಾಧನೆ ಎನ್ನುವಂಥದ್ದು ನಮಗೆ ಸಂತೃಪ್ತಿಯನ್ನ ತರುವಂಥದ್ದಲ್ಲ. ಸೊ ಐ ಡಿಡ್ ಮೈ ಪಾರ್ಟ್, ಐ ಆಮ್ ಹ್ಯಾಪಿ ಆನ್ ದಟ್. ಅದಲ್ಲ ಆರಾಧನೆ. ಆರಾಧನೆ ದೇವರಿಗೆ ಸಂತೃಪ್ತಿಯನ್ನು ತರುವಂಥದ್ದಾಗಿರಬೇಕು, ದೇವರು ಮೆಚ್ಚುವಂಥದ್ದಾಗಿರಬೇಕು. ನಮ್ಮ ಆರಾಧನೆ ಅದು ದೇವರ ನಾಮದ ಮಹಿಮೆಗೆ ಕಾರಣವಾಗಿರತಕ್ಕದಾಗಿರಬೇಕು. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಅಲ್ಪ ನಿಮಿಷದ ದೇವರ ಧ್ಯಾನಕ್ಕಾಗಿ ಕೀರ್ತನೆಗಳು 28 ನಾವು ಧ್ಯಾನ ಮಾಡಲಿದ್ದೇವೆ. ಕೀರ್ತನೆಗಳು 28. ಕಷ್ಟದಲ್ಲಿದ್ದ ಭಕ್ತನು ಪ್ರಾರ್ಥಿಸಿ ರಕ್ಷಣೆ ಹೊಂದಿ ಸ್ತುತಿಸುವುದು. ಇದು ದಾವೀದನು ಬರೆದ ಒಂದು ಕೀರ್ತನೆ. ಸೊ ಈ ಒಂದು ಕೀರ್ತನೆಯನ್ನು ದಾವೀದನು ತನ್ನ ಜೀವಿತದ ಯಾವ ಸಂದರ್ಭದಲ್ಲಿ ಬರೆದಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಈ ಕೀರ್ತನೆಯನ್ನ ನಾವು ಓದುವಾಗ, ಈ ಕೀರ್ತನೆಯನ್ನ ನಾವು ಧ್ಯಾನ ಮಾಡುವಾಗ ತನ್ನ ಜೀವಿತದ ಯಾವುದೋ ಒಂದು ಪ್ರತಿಕೂಲದ ಮಧ್ಯದಲ್ಲಿ ದಾವೀದನು ಸಿಕ್ಕಿ ಹಾಕಿಕೊಂಡಿದ್ದಾಗ ಈ ಒಂದು ಕೀರ್ತನೆಯನ್ನ ಬರೆದಿದ್ದಾನೆ ಎಂಬುವಂಥದ್ದನ್ನ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ದಾವೀದನು ಈ ಕೀರ್ತನೆಯನ್ನ ಪ್ರಾರಂಭ ಮಾಡುವಂಥದ್ದು, ಯೆಹೋವನೇ ನನ್ನ ಶರಣನೇ ನಿನಗೆ ಮೊರೆಯಿಡುತ್ತೇನೆ. ಇಲ್ಲಿ ಗಮನಿಸಬೇಕಾದಂತಹ 2 ಪದಗಳು. ಒಂದು, ಯೆಹೋವನೇ ಅಂದರೆ ಸರ್ವಶಕ್ತನೇ. 2, ನನ್ನ ಶರಣನೇ, ನನ್ನ ಶರಣನು. ಗಾಡ್ ಇಸ್ ದ ಗಾಡ್ ಆಫ್ ಯೂನಿವರ್ಸ್. ದೇವರು ಸರ್ವ ಪ್ರಪಂಚದ ದೇವರು. ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡ್ದ. ಆದರೆ ವಿ ಆಸ್ ದ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳಾಗಿರುವ ನಾವು ದೇವರನ್ನು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅಂಗೀಕರಿಸಿರುವಂಥವರಾಗಿರಬೇಕು, ಅನುಭವಿಸುವಂಥವರಾಗಿರಬೇಕು. ಇಲ್ಲಿ ದಾವೀದನು ಹೇಳುವಂಥದ್ದು ಯೆಹೋವನೇ. ಪ್ರಾರಂಭದಲ್ಲಿ ಇಸ್ ಕಾಲಿಂಗ್ ಗಾಡ್, ಯೆಹೋವನೇ. ನಂತರವಾಗಿ ಹೇಳುವಂಥದ್ದು ನನ್ನ ಶರಣನೇ, ನನ್ನ ಶರಣನೇ. ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಕೇವಲ ಒಬ್ಬ ಯೂನಿವರ್ಸಲ್ ಗಾಡ್ ಆಗಿ ನೋಡ್ತಾ ಇದ್ದೇವಾ, ಅಥವಾ ದೇವರನ್ನ ವ್ಯಕ್ತಿಗತವಾಗಿ ನನ್ನ ದೇವರು ಎಂಬುದಾಗಿ ನಾವು ಅರ್ಥೈಸಿಕೊಂಡಿದ್ದೇವ? ಇಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನೇ ನನ್ನ ಶರಣನೇ ನಿನಗೆ ಮೊರೆಯಿಡುತ್ತೇನೆ. ಅಂದ್ರೆ ದಾವೀದನ ಜೀವಿತದಲ್ಲಿ ಒಂದು ಸರಿಯಾದಂತಹ ಒಂದು ತೀರ್ಮಾನವನ್ನು ನಾವು ನೋಡ್ತೇವೆ.
ತನ್ನ ಪ್ರತಿಕೂಲದ ಮಧ್ಯದಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನೇ ನನ್ನ ಶರಣನೇ, ನಿನಗೆ ಮೊರೆಯಿಡುತ್ತೇನೆ. ಸೊ ನಮ್ಮ ಜೀವಿತದಲ್ಲಿ ದೇವರನ್ನ ವ್ಯಕ್ತಿಗತವಾಗಿ ನಾವು ಅನುಭವಿಸಿರುವಂಥವರಾಗಿರಬೇಕು. ಕೀರ್ತನೆ 34:8 ವಾಕ್ಯ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಇಂಗ್ಲಿಷ್ ಭಾಷಾಂತರದಲ್ಲಿ ತುಂಬ ಚೆನ್ನಾಗಿ ಬರೆದಿದೆ, ಓ ಟೇಸ್ಟ್ ಆ್ಯಂಡ್ ಸಿ. ಟೇಸ್ಟ್ ಆ್ಯಂಡ್ ಸಿ ಅಂದರೆ ರುಚಿಸಿ ನೋಡಿ. ಅಂದರೆ ದೇವರನ್ನ ನಮ್ಮ ಜೀವಿತದಲ್ಲಿ ನಾವು ರುಚಿಸುವಂಥವರಾಗಿರಬೇಕು. ಕೇವಲ ಭಾನುವಾರದ ದಿನದಲ್ಲಿ ಮಾತ್ರವಲ್ಲ, ಕೇವಲ ಕುಟುಂಬ ಪ್ರಾರ್ಥನೆಯ ಸಂದರ್ಭದಲ್ಲಿ ಸಮಯದಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ ಯೆಹೋವನನ್ನ ನಾವು ರುಚಿಸಿ ನೋಡುವಂಥವರಾಗಿರಬೇಕು. 34ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ. ಆರಾಧನೆ ಇಟ್ ಇಸ್ ಎ ವೈಯಕ್ತಿಕವಾಗಿರುವಂಥದ್ದಾಗಿದೆ. ಸೊ ಯಾರು ಯೆಹೋವನನ್ನ ಎಡಬಿಡದೆ ಕೊಂಡಾಡುತ್ತಾರೋ ಅಂಥವರು ತಮ್ಮ ಜೀವಿತದ ಪ್ರತಿ ಕ್ಷಣಗಳಲ್ಲಿ ಯೆಹೋವನನ್ನ ರುಚಿಸಿ ನೋಡುವಂಥವರಾಗಿದ್ದಾರೆ. ಸೊ ಇಲ್ಲಿ ದಾವೀದನು ಹೀಗೊಂದು ಕೀರ್ತನೆಯಲ್ಲಿ ಹೇಳುವಂಥದ್ದು, ಯೆಹೋವನೇ ನನ್ನ ಶರಣನೇ, ನಿನಗೆ ಮೊರೆಯಿಡುತ್ತೇನೆ. ನಂತರವಾಗಿ ದಾವೀದನು ಹೇಳುವಂಥದ್ದು, ನೀನು ಕೇಳದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗ್ತೇನೆ. ಇಫ್ ಗಾಡ್ ಈಸ್ ನಾಟ್ ಆನ್ಸರಿಂಗ್ ಅವರ್ ಪ್ರೇಯರ್, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಿಲ್ಲ ಅಂದರೆ ವಿ ಆರ್ ನಾಟ್ ಕಾನ್ಸ್ಟೆಂಟ್ ರಿಲೇಶನ್ಶಿಪ್ ವಿತ್ ಗಾಡ್. ದೇವರೊಂದಿಗೆ ಸಂಬಂಧ ಇಲ್ಲ ಎಂಬುದಾಗಿ ಆಗಿದೆ. ದಾವೀದನ ಪ್ರತಿಕೂಲದ ಮಧ್ಯದಲ್ಲಿ 2ನೇ ವಾಕ್ಯ ಹೇಳ್ತಾ ಇದ್ದಾನೆ, ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈ ಎತ್ತಿಕೊಂಡು ಮೊರೆಯಿಡುತ್ತೇನಲ್ಲ. ಅಂದರೆ ದಾವೀದನ ಜೀವಿತದಲ್ಲಿ ತನ್ನ ಪ್ರತಿಕೂಲದ ಸಂದರ್ಭವು ದೇವರನ್ನ ಆರಾಧಿಸುವುದಕ್ಕೆ ಅಡ್ಡಿಯಾಗಿರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳಾದ ನಾವು ದೇವರನ್ನ ಆರಾಧಿಸುವಂಥದ್ದು ನಮ್ಮ ಅನುಕೂಲದ ಸಂದರ್ಭಗಳಲ್ಲಿ ಮಾತ್ರವಾಗಿದೆ. ದಾವೀದನು ಪ್ರತಿಕೂಲದ ಮಧ್ಯದಲ್ಲಿ ಇದ್ದಾಗ್ಯೂ ಹೇಳುವಂಥದ್ದು, ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ಕೈಗಳನ್ನು ಎತ್ತಿಕೊಂಡು ಮೊರೆ ಇಡುತ್ತೇನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಒಂದು ವಿಚಾರವಾಗಿದೆ. ದಾವೀದನು ದೇವರನ್ನ ವ್ಯಕ್ತಿಗತವಾಗಿ ಅನುಭವಿಸಿದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. 18ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, 18ನೇ ಕೀರ್ತನೆ 2ನೇ ವಾಕ್ಯ, ಯೆಹೋವನು ನನ್ನ ಬಂಡೆಯು, ಯೆಹೋವನು ನನ್ನ ಕೋಟೆಯು, ಯೆಹೋವನು ನನ್ನ ವಿಮೋಚಕನು, ಯೆಹೋವನು ನನ್ನ ಆಶ್ರಯಗಿರಿಯು, ಯೆಹೋವನು ನನ್ನ ರಕ್ಷಣೆಯ ಕೊಂಬು, ಯೆಹೋವನು ನನ್ನ ದುರ್ಗವು ಆಗಿದ್ದಾನೆ. ಅಂದರೆ ನಮ್ಮ ಜೀವಿತದಲ್ಲಿ ದೇವರೊಟ್ಟಿಗೆ ಇರುವಂತಹ ವ್ಯಕ್ತಿಗತವಾದಂತಹ ಸಂಬಂಧವನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಂಕಟಗಳನ್ನು ಹೇಳಬೇಕಾದ ವ್ಯಕ್ತಿಯ ಬಳಿಗೆ ಹೇಳದೆ ಕೇವಲ ಮನುಷ್ಯರ ಮುಂದೆ ತೋಡಿಕೊಳ್ಳುವಂಥವರಾಗಿದ್ದೇವೆ. ಆದರೆ ದಾವೀದನು ತನ್ನ ಈ ಒಂದು ಪರಿಸ್ಥಿತಿಯಲ್ಲಿ
ಯಾವ ಮನುಷ್ಯನ ಮುಂದೆ ಹೋಗಿ ತನ್ನ ವ್ಯಸನವನ್ನು ಹೇಳಿಕೊಳ್ಳದೆ ತನ್ನ ಸೃಷ್ಟಿಕರ್ತನಾದ ಯೆಹೋವನ ಬಳಿಯಲ್ಲಿ ಆತನು ಏನು ಮಾಡ್ದ, ತನ್ನ ವ್ಯಸನವನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಒಂದು ಸಮುವೇಲ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಹನ್ನಳ ಕಥೆಗಳು, ಹನ್ನಳ ಜೀವನ ಚರಿತ್ರೆ ಬರೆಯಲ್ಪಟ್ಟಿದೆ. ಹನ್ನಳ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಹನ್ನಳು ಯೆಹೋವನ ಸನ್ನಿಧಾನದಲ್ಲಿ ತನ್ನ ಮನೋವೇದನೆಯನ್ನ ಹಂಚಿಕೊಂಡಳು. ಯಾವಾಗ ಹನ್ನಳು ಯೆಹೋವನ ಸನ್ನಿಧಾನದಲ್ಲಿ ತನ್ನ ಮನೋವೇದನೆಯನ್ನು ಹಂಚಿಕೊಂಡಳು, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಂತರವಾಗಿ ಅಂದರೆ ತನ್ನ ಮನೋವೇದನೆಯನ್ನ ಅಥವಾ ತನ್ನ ಪ್ರಾರ್ಥನೆಯನ್ನ ಯೆಹೋವನಿಗೆ ಸಮರ್ಪಿಸಿದ ನಂತರವಾಗಿ 1 ಸಮುವೇಲ 1:18, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಪ್ರಿಯರೇ, ನಮ್ಮ ಪ್ರತಿಕೂಲದ ಮಧ್ಯದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸುವಂಥವರಾಗಿರಬೇಕು. ದಾವೀದನು ಹೇಳುವಂಥದ್ದು, ಯೆಹೋವನೇ ನಿನಗೆ ಮೊರೆಯಿಡುತ್ತೇನೆ, ನನ್ನ ಶರಣನೇ ನಿನಗೆ ಮೊರೆಯಿಡುತ್ತೇನೆ, ಕೇಳದೆ ಇರಬೇಡ. ಸೊ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಾಗ ಪ್ರಿಯರೇ, ನಾವು ಹೇಗೆ ದೇವರನ್ನ ಆರಾಧಿಸುವಂಥವರಾಗಿದ್ದೇವೆ? ಯೆಹೋವನಿಗೆ ಮೊರೆಯಿಡುವುದರಿಂದ ಸಿಕ್ಕುವ ಭರವಸೆ ನಾವು ದಾವೀದನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ದೇವರಿಂದ ಲಭಿಸುವಂತಹ ಆಶೀರ್ವಾದ ಅನ್ನುವಂಥದ್ದು ಅದು ನಿತ್ಯ ನಿರಂತರವಾಗಿ ಇರುವಂತಹ ಒಂದು ಆಶೀರ್ವಾದ. ನಾವು ಅನೇಕರಿಗೆ ಅಡ್ವೈಸ್ಗಳನ್ನು ಮಾಡುವಂಥವರೇ. ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಕೌನ್ಸಿಲಿಂಗ್ ಮಾಡುವಂಥವರು. ಆದರೆ ನಮ್ಮ ಅಡ್ವೈಸ್ ಅಥವಾ ನಮ್ಮ ಕೌನ್ಸಿಲಿಂಗ್ ಅನ್ನುವಂಥದ್ದು ಅದು ಕೆಲವೇ ದಿನಗಳಿಗೆ ಮಾತ್ರ ನಿಲ್ಲುವಂಥದ್ದಾಗಿದೆ, ಕೆಲವೇ ಕ್ಷಣಗಳಿಗೆ ಮಾತ್ರ ಇರುವಂಥದ್ದಾಗಿರ್ತದೆ. ನಾವು ಯಾವ ಅಡ್ವೈಸನ್ನು ಮಾಡಿರ್ತೇವೋ ಅದೇ ಅಡ್ವೈಸನ್ನು ತಿರುಗಿ ಹೇಳುವಂಥ ವ್ಯಕ್ತಿಗಳಾಗಿರ್ತೇವೆ ಅನೇಕ ಸಂದರ್ಭಗಳಲ್ಲಿ. ಆದರೆ ದೇವರ ಸನ್ನಿಧಾನದಲ್ಲಿ ನಮ್ಮ ಪ್ರಶ್ನೆಗಳನ್ನು ನಾವು ಹೇಳುವಾಗ ದೇವರು ಅದಕ್ಕೆ ಒಂದು ಪರಿಪೂರ್ಣವಾದ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಅದರ 3-5 ವಾಕ್ಯದಲ್ಲಿ ದಾವೀದನು ತನ್ನ ಪರಿಸ್ಥಿತಿಗಳನ್ನು ಹೇಳಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. 6ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. 7 ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯವು ಉಂಟಾಯಿತು, ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ. ದಾವೀದನು ತನ್ನ ಕಷ್ಟಗಳ ಮಧ್ಯದಲ್ಲಿ ದೇವರಿಗೆ ಮೊರೆಯಿಟ್ಟನು, ಅದು ದೇವರಲ್ಲಿ ಪ್ರಾರ್ಥಿಸಿ ತದನಂತರವಾಗಿ ಅಂದರೆ ಆತನ ಪ್ರಾರ್ಥನೆಯನ್ನ ದೇವರಿಗೆ ಸಲ್ಲಿಸಿ ತದನಂತರವಾಗಿ ಹೇಳುವಂಥದ್ದು, ಆತನು ನನ್ನ ಪ್ರಾರ್ಥನೆಗಳನ್ನು ಕೇಳಿದ್ದಾನೆ. ಇವತ್ತು ಪ್ರಿಯರೇ, ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗುವಂತಹ ಪ್ರತಿಕೂಲಗಳು ಏನೇ ಆಗಿದ್ರೂ ಸಹ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಿನ್ನ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು
ಆ ಒಂದು ನಂಬಿಕೆಯಿಂದ ದೇವರನ್ನ ಸ್ತುತಿಸುವುದಕ್ಕೆ ನೀನು ಬಾಧ್ಯಸ್ಥನಾಗಿದ್ದಿ ಎಂಬುವಂಥದ್ದನ್ನು ನೀನು ಮರೆಯಬಾರದು. 7ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ನಾನು ಆತನಲ್ಲಿ ಭರವಸವಿಟ್ಟೇನು, ನನಗೆ ಸಹಾಯವು ಉಂಟಾಯಿತು. ಇಂದು ಅನೇಕರಲ್ಲಿ ಭರವಸೆ ಬಿಡುವಂಥದ್ದನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಇಟ್ ಈಸ್ ಬೆಟರ್ ಟು ಟ್ರಸ್ಟ್ ಇನ್ ಗಾಡ್ ರಾದರ್ ದನ್ ಮ್ಯಾನ್. ಇಟ್ ಈಸ್ ಬೆಟರ್ ಟು ಟ್ರಸ್ಟ್ ಇನ್ ಗಾಡ್ ರಾದರ್ ದನ್ ಪ್ರಿನ್ಸಸ್, ರಾದರ್ ದನ್ ಅಥಾರಿಟಿ. ಅಧಿಕಾರಸ್ಥರ ಮೇಲೆ ಭರವಸೆ ಬಿಡುವುದಕ್ಕಿಂತ, ನಿನ್ನ ತೋಳ್ಬಳದ ಮೇಲೆ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಂದು ನಾವು ಹಾದು ಹೋಗುವಂತಹ ಪ್ರತಿಕೂಲಗಳ ಮಧ್ಯದಲ್ಲಿ, ಇವತ್ತು ನಮ್ಮ ದೇಶದಲ್ಲಿ ನಾವು ಅನೇಕ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೇವೆ. ಆದರೆ ಇವತ್ತು ನಾವು ನೋಡುವಂಥದ್ದು, ತಮ್ಮದೇ ಆದಂತಹ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಅನೇಕರು ಪ್ರಯಾಸ ಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು, ಇಟ್ ಈಸ್ ಬೆಟರ್ ಟು ಟ್ರಸ್ಟ್ ಇನ್ ಗಾಡ್. ದೇವರಲ್ಲಿ ನಂಬಿಕೆ ಇಡ್ರಿ. ನಿನ್ನ ಪ್ರಯತ್ನದಿಂದ ನೀನು ಮಾಡುವಂತಹ ಈ ಮಾನುಷಿಕವಾದಂತಹ ಕಾರ್ಯದಿಂದ ಈ ಒಂದು ವಿಷಯಕ್ಕೆ ಪರಿಪೂರ್ಣವಾದಂತಹ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. We are not here to show our strength. ದೇವರು ನಮ್ಮನ್ನ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಜೀವ ಸಮೇತ ಇಟ್ಟಿರುವಂಥದ್ದು ನಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸುವುದಕ್ಕೋಸ್ಕರವಾಗಿ ಅಲ್ಲ. ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಅನೇಕರು, ಸ್ವಹೇಳಿಗೆಗೋಸ್ಕರವಾಗಿ ಅನೇಕರು ಇಂದು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಕ್ರೈಸ್ತತ್ವದ ವಿರೋಧವಾಗಿದೆ. ದಾವೀದನು ತನ್ನ ಪ್ರತಿಕೂಲದ ಮಧ್ಯದಲ್ಲಿ ಹೇಳುವಂಥದ್ದು, ನೀನು ವಾಸಿಸುವಂತಹ ಮಹಾಪರಿಶುದ್ಧಾಲಯದ ಸ್ಥಾನದ ಕಡೆಗೆ ಕೈ ಎತ್ತಿಕೊಂಡು ಮೊರೆ ಇಡ್ತೇನೆ. ದಾನಿಯೇಲನ ಪುಸ್ತಕ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ದಾನಿಯೇಲ ರಾಜನ ಬಳಿಗೆ ಹೋಗಿ ಸಹಾಯವನ್ನು ಕೇಳಲಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿಯ ಮುಂಭಾಗದಲ್ಲಿ ತಂದು ನಿಲ್ಲಿಸಿದಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ದಾನಿಯೇಲನ ಬಳಿಗೆ ರೆಕಮೆಂಡ್ಗೋಸ್ಕರ ಹೋಗಲಿಲ್ಲ. ಅವರು ತಮ್ಮನ್ನು ತಮ್ಮ ದೇವರಿಗೆ ಒಪ್ಪಿಸಿಕೊಟ್ಟರು. ದಾನಿಯೇಲನು ತನ್ನನ್ನು ತನ್ನ ದೇವರಿಗೆ ಒಪ್ಪಿಸಿಕೊಟ್ಟನು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ದಾನಿಯೇಲನು ಯಥಾ ಪ್ರಕಾರವಾಗಿ ದೇವರಲ್ಲಿ ಪ್ರಾರ್ಥಿಸಿದನು. ಪ್ರಿಯರೇ, ವೇರ್ ಇಸ್ ಅವರ್ ಫೇತ್? ನಮ್ಮ ನಂಬಿಕೆ ಎಲ್ಲಿದೆ? ದಾವೀದನು ತನ್ನ ಪ್ರತಿಕೂಲದ ಮಧ್ಯದಲ್ಲಿ ತನ್ನ ಪ್ರಾರ್ಥನೆಯನ್ನ, ತನ್ನ ಮೊರೆಯನ್ನ ಯೆಹೋವನಿಗೆ ಸಮರ್ಪಿಸಿ ತದನಂತರವಾಗಿ ಹೇಳುವಂಥದ್ದು, ಯೆಹೋವನು ನನ್ನ ವಿಜ್ಞಾಪನೆಯನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಉತ್ತರ ಸಿಕ್ಕಿದ ನಂತರವಾಗಲ್ಲ, ಪ್ರಾರ್ಥನೆ ಸಮರ್ಪಿಸಿದ ನಂತರವಾಗಿ ಹೇಳುವಂಥದ್ದು, ಆತನಿಗೆ ಸ್ತೋತ್ರವಾಗಲಿ.
ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯವು ಉಂಟಾಯಿತು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಇಂದು ನಾವು ಯಾರ ಕಡೆಗೆ ನೋಡ್ತಾ ಇದ್ದೇವೆ? ತೋಳ್ಬಳದ ಮೇಲೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶವನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. ಪ್ರಿಯರೇ, ಇದೇ ಯಥಾರ್ಥವಾದಂಥ ಒಂದು ಕ್ರೈಸ್ತತ್ವ. ಕ್ರೈಸ್ತತ್ವ ಅನ್ನುವಂಥದ್ದು ನಮ್ಮ ಸಾಮರ್ಥ್ಯದಲ್ಲಿ ಮಾಡಿ ತೀರಿಸುವಂಥದ್ದಲ್ಲ. ಯಥಾರ್ಥವಾದಂಥ ಕ್ರೈಸ್ತತ್ವ ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದಾಗಿದೆ. ದಾವೀದನು ಈ ಕೀರ್ತನೆಯನ್ನು ಮುಕ್ತಾಯಗೊಳಿಸುವಂಥದ್ದು, ಯೆಹೋವನೇ ನಿನ್ನ ಜನರನ್ನ ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು, ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆಧಾರವಾಗಿರು. ಎಸ್ ಪ್ರಿಯರೇ, ವಿ ಆರ್ ಇನ್ ಇಸ್ ವಿನಿಯಾರ್ಡ್. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಹೇಳುವಂಥದ್ದು, ಯು ಆರ್ ಇನ್ ಮೈ ಹ್ಯಾಂಡ್, ನೀವು ನನ್ನ ಕರದಲ್ಲಿದ್ದೀರಾ. ನೋ ಒನ್ ಕ್ಯಾನ್ ಸ್ನ್ಯಾಚ್ ಯು. ಯಾರಿಂದಲೂ ನಿಮ್ಮನ್ನು ನನ್ನ ಕೈಯಿಂದ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ವಿ ಆರ್ ಇನ್ ಗಾಡ್ಸ್ ಹ್ಯಾಂಡ್. ನಾವು ದೇವರ ಕರಗಳಲ್ಲಿದ್ದೇವೆ. ನೋ ಮ್ಯಾಟರ್, ಪ್ರತಿಕೂಲಗಳು ಎಷ್ಟೇ ಆಗಿದ್ರೂ, ದಾನಿಯೇಲನ ಮುಂದೆ ಸಿಂಹದ ಗುಹೆ ಇತ್ತು, ಶದ್ರಕ್ ಮೇಷಕ್ ಅಬೇದ್ನೆಗೋರ ಮುಂದೆ ಬೆಂಕಿ ಇತ್ತು. ಬಟ್ ದೇ ಟ್ರಸ್ಟೆಡ್ ಇನ್ ಗಾಡ್. ಅವರು ದೇವರಲ್ಲಿ ನಂಬಿಕೆ ಇಟ್ಟರು, ದೇವರಲ್ಲಿ ಭರವಸೆ ಬಿಟ್ಟರು. ಬೆಂಕಿ ಅವರ ಮೇಲೆ ಆಳ್ವಿಕೆ ಮಾಡಲಿಲ್ಲ. ಸಿಂಹ ದಾನಿಯೇಲನನ್ನ ಮುಟ್ಟಲಿಲ್ಲ. ಕಾರಣ ಶಕ್ತನಾದಂತಹ ದೇವರು. ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ಶರಣನೇ, ನಿನಗೆ ಮೊರೆ ಇಡ್ತೇನೆ. ಅದೇ ದಾವೀದ ಹೇಳ್ತಾ ಇದ್ದಾನೆ, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ, ನನಗೆ ಸಹಾಯವು ಉಂಟಾಯಿತು. ಈ ಮುಂಜಾನೆಯ ಜಾವದಲ್ಲಿ ಪ್ರಿಯರೇ, ನಾನು ನೀನು ಆರಾಧಿಸುವಂತಹ ದೇವರು ಆತನು ಸರ್ವಶಕ್ತನು. ಈ ನೋ ಎವ್ರಿಥಿಂಗ್. ನಿನ್ನ ಹೃದಯದ ಪ್ರತಿಯೊಂದು ಸ್ಪಂದನಗಳು ಆತನಿಗೆ ಗೊತ್ತುಂಟು. ಟ್ರಸ್ಟ್ ಇನ್ ಹಿಮ್. ಆತನಲ್ಲಿ ಭರವಸೆ ಇಡ್ರಿ, ಆತನಲ್ಲಿ ಆಶ್ರಯಿಸಿರಿ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿರುವಂತಹ ಜಯಶಾಲಿಯಾದಂತಹ ದೇವರು ನಮ್ಮ ಸಂಗಡ ಇರುವಾಗ ನಾವು ಧೈರ್ಯವಾಗಿ ಮುಂದಕ್ಕೆ ಹೋಗುವ. ದೇವರು ನಮಗೆ ಕೊಟ್ಟಿರುವಂತಹ ದೌತ್ಯವನ್ನ ನಾವು ಪೂರೈಸುವ. 2021 10ನೇ ತಿಂಗಳಿನ ಕೊನೆ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಬಿಕಾಸ್ ಆಫ್ ಹಿಸ್ ಗ್ರೇಸ್. ಹೌ ಮೆನಿ ಪೀಪಲ್, ಎಷ್ಟು ಜನ, ದೇ ಲಾಸ್ಟ್ ದೇರ್ ಲೈಫ್, ಬಟ್ ಗಾಡ್ ಕೆಪ್ಟ್ ಅಸ್ ಅಲೈವ್ ಬಿಕಾಸ್ ಹಿ ಹ್ಯಾಸ್ ಹಿಸ್ ಪರ್ಪಸ್. ಆತನಿಗೆ ತನ್ನದೇ ಆದಂತಹ ಉದ್ದೇಶ ಇದೆ. ಆ ಉದ್ದೇಶವನ್ನ ನಮ್ಮ ಜೀವಿತದ ಮೂಲಕವಾಗಿ ನಾವು ನೆರವೇರಿಸುವಂಥವರಾಗಿರಬೇಕು. ಸರ್ವಶಕ್ತನಾದ ದೇವರು ಈ ಮುಂಜಾನೆಯಲ್ಲಿ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಸದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ.
ಹೌದು ಕರ್ತನೆ, ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥ ದೇವರು ಸ್ವಾಮಿ. ನಮ್ಮ ಪ್ರತಿಕೂಲದ ಮಧ್ಯದಲ್ಲಿ ಕರ್ತನೆ, ನಿನ್ನ ಪರಿಶುದ್ಧಾಲಯದ ಕಡೆಗೆ ಕರ್ತನೆ, ನಾವು ನಮ್ಮ ಕೈಗಳನ್ನು ಎತ್ತಿ ನಿಮಗೆ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಮೊರೆಯನ್ನು ಲಾಲಿಸು, ನಮ್ಮ ಪ್ರಾರ್ಥನೆಯನ್ನು ಲಾಲಿಸು ಸ್ವಾಮಿ. ನಿನ್ನ ಸದುತ್ತರವನ್ನು ದಯಪಾಲಿಸು. ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಪರಿಸ್ಥಿತಿಗಳು ಏನೇ ಆಗಿದ್ರು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ದೇವರ ಆತ್ಮನು ಅವರ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವು ನೆಲೆಗೊಂಡಿರಲಿ. ಆಮೇನ್. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.